ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸ ಆಗಿತ್ತು ನನ್ನ ವಿಡಿಯೋ ಹಾಕ್ದಲ್ಲೇ, ಕ್ಷಮೆ ಇರಲಿ. ಹಾಗಾಗಿ ನಾವು ಹಿಂದಿನ ಟಾಪಿಕ್ ನಾವು ಕಂಟಿನ್ಯೂ ಮಾಡಿರಲಿಲ್ಲ, ಅದ್ರ ಬಗ್ಗೆ ನಾವು ಬ್ರೀಫಾಗಿ ಈ ವಿಡಿಯೋದಲ್ಲಿ ನೋಡೋಣ. ಜೀವನ ಸಂಗಾತಿಯ ರಹಸ್ಯ. ಮೇಷ ಲಗ್ನದಿಂದ ಪ್ರತಿಯೊಂದು ಲಗ್ನಕ್ಕೂ ನಾವು ನೋಡ್ತಾ ಬರ್ತಾಯಿದ್ವಿ. ಮೇಷ ಲಗ್ನದಿಂದ ವೃಶ್ಚಿಕ ಲಗ್ನ ತನಕ ನಾವು ನೋಡಿದ್ದೀವಿ. ಇವತ್ತು ಧನುರ್ಮಂಡಲ. ಈ ಧನುರ್ ಲಗ್ನ ಬಂದು ಧನುರ್ಮಾಸ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಈ ಧನುರ್ಮಾಸನ ತುಂಬ ಶ್ರೇಷ್ಠ. ಕೃಷ್ಣ ಪರಮಾತ್ಮನೇ ತುಂಬ ಶ್ರೇಷ್ಠವಾಗಿದ್ದ ಮಾಸ ಧನುರ್ಮಾಸ. ಅಂದರೆ ಈ ಧನುಸ್ ರಾಶಿ ಗುರು ಭಗವಾನಿನ ರಾಶಿ, ಅತ್ಯಂತ ಶುಭವಾದ ಗ್ರಹ ಒಂದು ಗುರು. ಸೊ ಈ ಗುರು ಪ್ಲಾನೆಟಿನ ಒಂದು ರಾಶಿ ಅಂತ ಕೇಳಿದ್ರೆ ಇದು ಧನುರ್ಲಗ್ನ. ಈ ಧನುರ್ಲಗ್ನದ ವಿಶೇಷತೆ ಏನು ಅಂತ ಕೇಳಿದ್ರೆ ತುಂಬ ಸಾಫ್ಟ್ ನೇಚರ್ ಇರುತ್ತೆ. ಗುರು ಒಂದು ಬಿಹೇವಿಯರೇ ಬಂದು ತುಂಬ ಗೌರವವಾಗಿ ನಡ್ಕೊಳೋದು, ಹಾಗೆ ತುಂಬ ಗಣ್ಯತೆ ಸೌಜನ್ಯತೆ ಅನ್ನೋದು ತುಂಬ ಇರುತ್ತೆ ಈ ಧನುರ್ಲಗ್ನದವರಿಗೆ. ಅದೇ ರೀತಿ ಧನುರ್ಲಗ್ನದವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಬಗ್ಗೆ ಹೇಗೆ ತಿಳ್ಕೊಳೋದು. ಧನುರ್ಲಗ್ನದವರಿಗೆ ಸಪ್ತಮ ಸ್ಥಾನ ಬಂದು ಮಿಥುನ ಲಗ್ನ ಬರುತ್ತೆ. ಮಿಥುನ ಬಂದು ಇವರಿಗೆ ಸಪ್ತಮ ಸ್ಥಾನವಾಗಿ ಬರೋದರಿಂದ ಇವರ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಬ್ರೀಫಾಗಿ ನೋಡ್ತಾ ಬರೋಣ. ಧನುರ್ಲಗ್ನ ಮೇಯ್ನಾಗಿ ಇವ್ರ ಕಾನ್ಸೆಪ್ಟ್ ಏನಂದರೆ, ಇವರಿಗೆ ಮನಿ ಮೈಂಡೆಡ್ ಪೀಪಲ್ ಆಗಿರ್ತಾರೆ. ಮನಿ ಸೇವ್ ಮಾಡೋದರಲ್ಲಿ, ಹಣನ ಸಂಗ್ರಹಿಸೋದ್ರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಈ ಧನುರ್ಲಗ್ನದವರು. ಹಾಗೆ ತುಂಬ ಒಳ್ಳೆಯವರು ಕೂಡ, ತುಂಬ ಸ್ವಾಭಿಮಾನಿಗಳು, ಎಲ್ಲರನ್ನ ಗೌರವದಿಂದ ನಡೆಸೋವಂಥ ಒಂದು ಲಗ್ನ ಅಂದರೆ ಧನುರ್ಲಗ್ನ. ಧನುರ್ಲಗ್ನದ ಹೆಣ್ಮಕ್ಳಿಗೆ ಏನು ಅಂದರೆ ಅವ್ರ ಅತ್ತೆಯಿಂದ ತುಂಬ ತೊಂದರೆ ಆಗುತ್ತೆ. ಯಾರೇ ಧನುರ್ಲಗ್ನದವ್ರು ನೋಡಿ, ನಿಮ್ಮ ಹೋಗಿನ ಮನೆ ಅತ್ತೆಯಿಂದ ತೊಂದರೆ ಆಗುತ್ತೆ. ಕೆಲವೊಂದು ಜಾಸ್ತಿ ಅತ್ತೆ ಸೊಸೆ ಜಗಳ ಜಾಸ್ತಿ ಶುರು ಆಗೋದೇ ಈ ಧನುರ್ಲಗ್ನದವರಿಗೆ ಜಾಸ್ತಿ ಇರುತ್ತೆ. ಹಾಗೆ ಧನುರ್ಲಗ್ನದವರು ಮೇಯ್ನಾಗಿ ಏನಪ್ಪ ಅಂತ ಕೇಳಿದ್ರೆ, ಮಿಥುನ ಇವರಿಗೆ ಸಪ್ತಮ ಸ್ಥಾನವಾಗಿ ಬರುತ್ತೆ. ಈ ಉಭಯ ಲಗ್ನಗಳಿಗೆ ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಇವ್ರ ಲೈಫ್ ಇರೋದಿಲ್ಲ. ಕೆಲವೊಂದು ಸಿಚುವೇಶನ್ ಕ್ರಿಟಿಕಲ್ ಆಗಿರುತ್ತೆ, ಕೆಲವೊಂದು ಸಿಚುವೇಶನ್ ತುಂಬ ಚೆನ್ನಾಗಿರ್ತಾರೆ. ಉಭಯ ಲಗ್ನಗಳು ಮಿಥುನ, ಕನ್ಯಾ, ಧನುರ್ ಮತ್ತು ಮೀನ. ಸೊ ಧನುರ್ಲಗ್ನದವರು ಮದುವೆ ಬಗ್ಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಹಾಗೆ ಲವ್ ಮಾಡಿ ಮದುವೆ ಆಗೋದು ಅಂದ್ರೂ ಲವ್ ಫೇಲಿಯರ್ ಆಗೋದು ಜಾಸ್ತಿ ಧನುರ್ಲಗ್ನ, ಮಿಥುನ ಲಗ್ನ, ಕನ್ಯಾ ಲಗ್ನ, ಮೀನ ಲಗ್ನ ಇವರಿಗೆಲ್ಲ ತುಂಬ ಲವ್ ಫೇಲಿಯರ್ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಧನುರ್ಲಗ್ನದವರಿಗೆ 7ನೇ ಮನೆಯಾಗಿ ಬರೋದು ಮಿಥುನ. ಮಿಥುನದಲ್ಲಿ ರಾಹು ನಕ್ಷತ್ರ, ಆರುದ್ರ ನಕ್ಷತ್ರ ಇರೋದರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ತುಂಬ ಇರೋದು ಈ ಲಗ್ನದವರಿಗೆ. ಅದೇ ರೀತಿ ಕುಜನ ನಕ್ಷತ್ರ ಇದೆ. 12ನೇ ಅಧಿಪತಿ ಮತ್ತು 5ನೇ ಅಧಿಪತಿಯಾಗಿ ಬರುವಂಥ ಕುಜನ ನಕ್ಷತ್ರ ಅಲ್ಲಿದೆ. ಮೃಗಶಿರ ನಕ್ಷತ್ರ ಕೂಡ ಇದೆ. ಹಾಗೆ ಗುರುವಿನ ನಕ್ಷತ್ರ, ಲಗ್ನಾಧಿಪತಿಯ ನಕ್ಷತ್ರ ಕೂಡ ಅಲ್ಲಿರೋದ್ರಿಂದ ಇವರು ಹುಡುಗಿನ ಹುಡ್ಕೊಂಡು ಹೋಗೋ ಸಾಧ್ಯತೆಗಳು ತುಂಬ ಇರುತ್ತೆ. 7ನೇ ಅಧಿಪತಿಯ ನಕ್ಷತ್ರ ಬಂದು 4, 8, 12ನೇ ಮನೆಯಲ್ಲಿರೋದ್ರಿಂದ ಇವರು ಹುಡುಗಿನ ಹುಡ್ಕೊಂಡು ಹೋಗೋ ಸಿಚುವೇಶನ್ ತುಂಬ ಜಾಸ್ತಿ. ಹೆಣ್ಣು ನೋಡೋದು, ಹೆಣ್ಣು ಹುಡ್ಕೋಂಥ ಡಿಲೇ ಮ್ಯಾರೇಜ್ ಆಗೋದು, ಹೆಣ್ಣು ಹುಡ್ಕೊಂಡು ಹೋಗೋದು. ಒಂದು 2 ವರ್ಷದಿಂದ 3 ವರ್ಷದಿಂದ 5 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದೀವಿ ಸರ್, ನಮಗೆ ಹೆಣ್ಣು ಸಿಗ್ತಾನೆ ಇಲ್ಲ ಅಂತ ಹೇಳ್ತಾರಲ್ಲ, ಇದೆಲ್ಲ ಉಭಯ ಲಗ್ನದವರು. ಧನುರ್ಲಗ್ನ ಇವರಿಗೆಲ್ಲ ತುಂಬ ಮ್ಯಾಚಬಲ್ ಆಗುತ್ತಿದ್ದು. ಸೊ ಬೇಗ ಮದುವೆ ಆಗೋದು ಯಾರಿಗೆ ಅಂತ ಕೇಳಿದ್ರೆ, ಯಾವ ಥರ ಗ್ರಹಗತಿಗಳು ಇರಬೇಕಂದ್ರೆ, 4ನೇ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ಗುರು ತುಂಬ ಸ್ಟ್ರಾಂಗ್ ಆಗಿರಬೇಕು, 2ನೇ ಅಧಿಪತಿ ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ 4ನೇ ಅಧಿಪತಿ ಜೊತೆ ಕುಜ ಸೇರಿದಾಗ ಅದು ಇವರಿಗೆ ಬೇಗ ಮದುವೆ ಆಗುತ್ತೆ ಅಂತ ಇದೊಂದು ಸೂಕ್ಷ್ಮ ಇದೆ ಜ್ಯೋತಿಷ್ಯದಲ್ಲಿ. 4ನೇ ಅಧಿಪತಿ ಜೊತೆ ಕುಜ, 4ನೇ ಅಧಿಪತಿಯಾಗಿ ಬರೋದು ಇವರಿಗೆ ಲಗ್ನಾಧಿಪತಿಯಿಂದ 4ನೇ ಅಧಿಪತಿಯಾಗಿ ಬರ್ತಾರೆ. ಸೊ ಕುಜ ಜೊತೆ ಗುರು ಇದ್ದಾಗ ಇವರಿಗೆ ಖಂಡಿತ ಬೇಗ ಮದುವೆ ಆಗುತ್ತೆ. ಹಾಗೆ ಬುಧನ ಒಂದು ಇಲ್ಲಿ ಬಲ ಕೂಡ ತುಂಬ ಚೆನ್ನಾಗಿರಬೇಕು. ಹಾಗಾಗಿ ಗುರುವಿನ ಮತ್ತು ಬುಧನ ಒಂದು ಕಾಂಬಿನೇಷನ್ ಅನ್ನೋದು, ಗುರು ಮತ್ತು ಬುಧನ್ಗೆ ಸ್ವಲ್ಪ ವೈರಿಗಳ ಥರ ಇವರು.
ಇವರಲ್ಲಿ ಈಗೋ ಕ್ಲಾಶ್ ಅನ್ನೋದು ತುಂಬ ಖಂಡಿತ ಒಂದೇ ಬರುತ್ತೆ. ಎಜುಕೇಷನಲ್ಲಿ ಇವರು ಚೆನ್ನಾಗಿ ಓದಿರ್ತಾರೆ, ಇವ್ರಿಗೆ ಬರೋವಂಥ ಪಾರ್ಟ್ನರ್ ತುಂಬ ಎಜುಕೇಷನಲ್ಲಿ ಒಂದು ಹೈಯರ್ ಸ್ಟಡೀಸ್ ಮಾಡಿರ್ತಾರೆ, ಅದರಲ್ಲಿ ಈಗೋ ಕ್ಲಾಶ್ ಬರುತ್ತೆ. ಖಂಡಿತ ಇವರಿಗೆ ಕೆಲಸ ಮಾಡೋದ್ರಲ್ಲಿ ಕೂಡ ನಾನು ಜಾಸ್ತಿ ದುಡಿಯೋದ, ನೀನು ಜಾಸ್ತಿ ದುಡಿಯೋದ, ದುಡಿಮೆ ವಿಚಾರದಲ್ಲೂ ಕೂಡ ಇವರಿಗೆ ಖಂಡಿತ ಕ್ಲಾಶಸ್ ಖಂಡಿತ ಬರುತ್ತೆ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಧನುರ್ಲಗ್ನದವರು, ನಿಮಗೆ ರಾಹು ನಕ್ಷತ್ರ ಸಪ್ತಮ ಸ್ಥಾನದಲ್ಲಿ ಆರುದ್ರ ನಕ್ಷತ್ರ ಇರೋದ್ರಿಂದ ನೀವು ಮೇಯ್ನಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸೋಷಲ್ ಮೀಡಿಯಾದಲ್ಲಿ ಯಾರು ಪರಿಚಯ ಆದರೂ ನಿಮಗೆ 2 ಚಿಹ್ನೆ ಇರೋವಂಥ ಒಂದು ಸಪ್ತಮ ಸ್ಥಾನ ಇರೋದು, 2 ಚಿಹ್ನೆ ಇರೋವಂಥ ರಾಶಿ ಅದು. ಅಂದರೆ ಗಂಡು ಹೆಣ್ಣಿನ ಒಂದು 2 ಚಿಹ್ನೆ ಇರೋವಂಥ ಸಪ್ತಮ ಸ್ಥಾನ ಅದು. ಮಿಥುನ ರಾಶಿ 2 ಚಿಹ್ನೆ ಇದೆ. ಅದಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ, ಮದುವೆ ಆದಮೇಲೂ ಕೂಡ ಇನ್ನೊಬ್ರು ಸ್ಟ್ರೈಂಜರ್ ಜೊತೆ ಏನಾದ್ರು ಒಂದು ಇಲ್ಲೀಗಲ್ ರಿಲೇಷನ್ಶಿಪ್ ಇಟ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಈ ಧನುರ್ಲಗ್ನದವರಿಗೆ. ಮದುವೆ ಆದಮೇಲೆ ಇಲ್ಲೀಗಲ್ ರಿಲೇಷನ್ಶಿಪ್ ಇಟ್ಕೊಳೋದು ಅದು ತುಂಬ ತಪ್ಪಾಗುತ್ತೆ. ಅದನ್ನು ನೀವು ನೋಡಿಕೊಂಡು, ರಾಹು ದಶೆ ಬರಬಾರ್ದು. ಯಾರೇ ಮದುವೆ ಆದ್ರೂ ಕೂಡ ಉಭಯ ಲಗ್ನಕ್ಕೆ ಮದುವೆಯಾಗಿ ಒಂದು 5 ವರ್ಷ ಆದಮೇಲೆ ರಾಹು ದಶೆ ಬಂದರೆ ಇವರಲ್ಲಿ ಭಿನ್ನ ಅಭಿಪ್ರಾಯಗಳು ತುಂಬ ಬರುತ್ತೆ. ಅದರಲ್ಲಿ ಹುಷಾರಾಗಿರಬೇಕು. ಜಾತಕನ ನೋಡಿ ಪರಿಶೀಲನೆ ಮಾಡಿ ಮದುವೆ ಆಗೋದು ತುಂಬ ಉತ್ತಮ. ಹಾಗಾಗಿ ನಿಮಗೆ ಬರೋವಂಥ ಲೈಫ್ ಪಾರ್ಟ್ನರ್ ಮೇಲೆ ಯಾವುದೇ ರೀತಿ ನೀವು ಅಭಿಲಾಷೆಗಳು ಏನು ಇಟ್ಕೊಳಕ್ಕೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಕಮ್ಮಿ ಮಾಡ್ಕೊಳ್ಳಿ. ಅವ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊತೀರೋ ಅದು ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮಗೆ ಆಸೆ ಈ ಥರ ಹುಡುಗಿ ಬರಬೇಕು, ಈ ಥರ ಹುಡುಗಿ ಬರಬೇಕು, ಈ ಥರ ಗುಣ ಇರಬೇಕು, ನಮ್ಮ ತಾಯಿ ಥರನೇ ನೋಡ್ಕೋಬೇಕು, ಅದೆಲ್ಲ ನೀವು ಮರ್ತೋಗ್ಬಿಡಿ. ಏನಕ್ಕೆ ಅಂದರೆ ನಿಮ್ಮ 7ನೇ ಅಧಿಪತಿಯಾದ ಬುಧ 4ನೇ ಮನೇಲಿ ನೀಚವಾಗ್ತಾರೆ. ಸೊ ನಿಮ್ಮ ತಾಯಿ ಥರ ನಿಮ್ಮನ್ನು ನೋಡ್ಕೊತಾರ, ಅದು ನಿಮಗೆ ಅದೆಲ್ಲ ಬೇಕಾಗಿಲ್ಲ. ಸೊ ನೀವು ಅವ್ರ ಜೊತೆ ಹೊಂದಾಣಿಕೆಯಿಂದ ಯಾವುದೇ ಜಗಳ ಇಲ್ದಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗೋಕ್ಕೆ ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ಒಳ್ಳೆಯದು ಧನುರ್ಲಗ್ನದವರು. ಹಾಗಾಗಿ ಧನುರ್ಲಗ್ನದವರಿಗೆ ಮೇಯ್ನಾಗಿ ಹೇಳೋದು ಏನಂದರೆ, ನೀವು ಆದಷ್ಟು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಖುಷಿಯಿಂದ ಚೆನ್ನಾಗಿರಿ. ಜಗಳ ಬಂದರೆ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನೋಡಿ. 10 ಧನುರ್ಲಗ್ನದವರಿಗೆ ಮೇಯ್ನಾಗಿ 10 ವರ್ಷ ಆದಮೇಲೆ ರಾಹು ದಶೆ ಬರ್ತಿದೆ ಅಂದರೆ ಅದನ್ನು ಎಚ್ಚರಿಕೆ ವಹಿಸಬೇಕು. ಯಾಕಂದರೆ 18 ವರ್ಷ ರಾಹು ದಶೆ ಇರುತ್ತೆ. ಸರ್ಪಗ್ರಹದ ದಶೆಗಳು ಬಂದಾಗ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರೆ. ಈ ಉಭಯ ಲಗ್ನದವರಿಗೆ ತುಂಬ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ. ನಿಮ್ಮ ಜಾತಕ ಏನಾದ್ರು ನನ್ನ ಹತ್ರ ತೋರಿಸ್ಬೇಕಂದ್ರೆ ಖಂಡಿತ ನಾನು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಖಂಡಿತ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ನಿಮ್ಮ ಜಾತಕನ ನೋಡಿ ನಾನು ಹೇಳ್ತೀನಿ. ಧನ್ಯವಾದಗಳು.